सबका सहारा हरि नाम जप के, हरि नाम जप के सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा सबका सहारा, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ, हरि नाम जप के सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಣ. ನಮಸ್ಕಾರ ಪ್ರವೀಣ್, ಎಲ್ಲರಿಗೂ ಪ್ರೊಸೀಡ್ ಮಾಡಿ ಪ್ರವೀಣ್. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಅನ್ನು ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಜೂಮ್ನಲ್ಲಿ ಚಾಟ್ನಲ್ಲಿ ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ತಗೊಳ್ಳಿ. ಒಬ್ರು ಯೂಟ್ಯೂಬಲ್ಲಿ ಒಬ್ಬರನ್ನ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಒನ್ ಡೇ ವಿ ವಿಲ್ ಡೆಫಿನೆಟ್ಲಿ ಲಿವ್ ದಿಸ್ ಅರ್ತ್. ನೋಯಿಂಗ್ ದಿಸ್ ಟ್ರುತ್, ವಿ ಸ್ಟಿಲ್ ಸ್ಟ್ರಗಲ್ ಡೇ ಟು ಡೇ. Why do we not dedicate our time to reach Parabrahma Loka rather than doing any other work? ಅಂತ ಕೇಳ್ತಾರೆ. Because you have done karmas in your past birth, so those karmas have to be burnt. So you are born again and again. So when you know that this is not permanent, then you should go in search of a guru who will give you the knowledge to attain moksha and go back to Parabrahma Loka. ಧನ್ಯವಾದಗಳು ಅಣ್ಣ. One more question from YouTube. ನಮಸ್ತೆ ಸತೀಶ್ ಅಣ್ಣ. ಹೌ ಟು ಐಡೆಂಟಿಫೈ ದ ಋಷೀಸ್ ಹೂ ಆರ್ ಲಿವಿಂಗ್ ಅರೌಂಡ್ ಅಸ್ ಅಂತ ಕೇಳ್ತಿದಾರಣ್ಣ. You should have immense faith in the rishis, in Guru Amara, and connect to them by doing dhyana on them. ಧನ್ಯವಾದಗಳು ಅಣ್ಣ. One more question from YouTube. Namaste Satish. Old age is very difficult for survival, a healthy life.
And this stage is very painful to live for patient and also for the caretakers as well, especially when God gives the punishment of being bedridden. Is there any remedy ಅಂತ ಕೇಳ್ತಾರಣ? Remedy, it is too late, you have realized. When you are born and you come to an age, then your father and mother should have given you proper guidance. ಸನಾತನ ಧರ್ಮವನ್ನು ಅಡ್ವೊಕೇಟ್ ಮಾಡಿರ್ಬೇಕು. ನೀವು ಭಗವಂತ ಒಬ್ಬನಿದ್ದಾನೆ ಅಂತ ತಿಳ್ಕೋಬೇಕು. ಆ ತಿಳ್ಕೊಳ್ಳೋ ದಾರಿಯನ್ನು ನೀವು ಹುಡುಕಬೇಕು, ಪ್ರಯತ್ನ ಪಡಬೇಕು. ಆವಾಗ ನಿಮಗೆ ನೀವು ಮಾಡಿರೋ ಕರ್ಮಗಳೆಲ್ಲ ಒಂದು ಗುರು ಸಿಗ್ತಾರೆ. ಆ ಗುರುವಿನಿಂದ ಮಾಡಿರೋ ಆ ಕರ್ಮಗಳು ಕಲ್ಕೊಂಡು ಮುಂದೆ ಯಾವುದು ಮಾಡಿದಿರ ಯು ವಿಲ್ ಹ್ಯಾವ್ ಎ ಪೀಸ್ಫುಲ್ ಡೆತ್. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ಅವ್ರ ಮಗನಿಗಣ ಮೊದಲಿನಿಂದಲೂ ತೊದಲು ಮಾತಾಡೋದು ಇದೆ ಅಂತಣ, ಬೈ ಬರ್ತ್ ಅಣ್ಣ. ಈಸ್ ಇಟ್ ರಿಲೇಟೆಡ್ ಟು ನರ್ವ್ ಪ್ರಾಬ್ಲಮ್ ಅಂತ ಕೇಳ್ತಿದಾರಣ. ಇದು ಬಂದು ಇಷ್ಟು ಆಸ್ ಪರ್ ಕರ್ಮ. ಅದಕ್ಕೆ ಇವಾಗೆಲ್ಲ ದೇರ್ ಇಸ್ ಸಮ್ ಕೈಂಡ್ ಆಫ್ ಟ್ರೀಟ್ಮೆಂಟ್. ಆಯುರ್ವೇದಿಕ್ ಇದೆ, ಹೋಮಿಯೋಪತಿಕ್ ಇದೆ. ಅದು ಅವರು ಭಗವಂತನ ಸ್ಮರಣೆ ಮಾಡಿ ಒಳ್ಳೆ ಡಾಕ್ಟರು ಇಲ್ಲ ಆಯುರ್ವೇದಿಕ್ ಡಾಕ್ಟರ್ನ ನಮ್ಗೆ ಪರಿಚಯ ಮಾಡ್ಕೊಡಿ. ಅವರಿಂದ ಇದನ್ನ ತೀರ್ಸ್ಕೋಬೇಕಾದ್ರೆ ಖಂಡಿತ ಆ ಭಗವಂತ ಅವ್ರಿಗೆ ಅನುಗ್ರಹ ಮಾಡ್ತಾರೆ, ದಾರಿ ತೋರಿಸ್ತಾರೆ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಜಗದೀಶ್ ಅಣ್ಣ ಮಾತಾಡಿ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ತೆ ಗುರುಗಳೇ. ನಮಸ್ಕಾರ ಜಗದೀಶ್, ಹೇಳಿ. ಅದೇ ಗುರುಗಳೇ, ಲಾಸ್ಟ್ ಟೈಮ್ ನಿಮ್ಮನ್ನ ಕೇಳಿದೆ, ಗುರುಗಳನ್ನ ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಧ್ಯಾನನು ಕರೆಕ್ಟ್ ಆಗಿ ಆಗ್ತಾ ಇಲ್ಲ. ಈ ನಡುವೆ ಸುಮಾರು 20-30 ದಿವಸದಿಂದ ಆ ತರ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲ, ನಾವು ಸಿಂಪಲ್ ಆಗಿ ಹೇಳಿದ್ವಲ್ಲಪ್ಪ. ನೀವು ಫಸ್ಟ್ ಒಂದು ವಾರ ಏನ್ ಮಾಡಿ, ಸೈಲೆಂಟ್ ಆಗಿ ಸುಖಾಸನಲ್ಲಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು, ಏನು ಮಾಡಬೇಡಿ. ನೆಕ್ಸ್ಟ್ ವೀಕ್ ಏನ್ ಮಾಡಿ, ನೀವು ಗುರು ಅಮರ ಅವ್ರನ್ನ ನಿಮ್ಮ ಹೃದಯದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಟ್ರೈ ಮಾಡಿ ಅಷ್ಟೇ, ಬೇರೆ ಏನ್ ಮಾಡಬೇಡಿ. 3ನೇ ವೀಕು ಈ ಕೂತ್ಕೊಳ್ಳಿದ್ದು ನಿಮ್ಗೆ ಆಗ್ತದೆ. ಅವಾಗ ಸ್ವಲ್ಪ ಹೊತ್ತು ಆ ಪಿಕ್ಚರ್ ಇರ್ತದೆ ಅಲ್ಲಿ, ಅವಾಗ ಅಮರ ಅಮರ ಅಂತ ಎಷ್ಟೊತ್ತು ಆಗ್ತದೆ ಧ್ಯಾನ ಮಾಡಿ. 4ನೇ ವಾರ ಇದನ್ನೆಲ್ಲ ಕಂಬೈನ್ ಮಾಡಿ ಒಂದು ಹೃದಯಪೂರ್ವಕವಾಗಿ ಬಾಯಿನಿಂದ ಜಪ ಮಾಡಬೇಡಿ, ಬುದ್ಧಿನಿಂದ ಜಪ ಮಾಡಬೇಡಿ, ಹೃದಯದಿಂದ ಅಮರ ಅಮರ ಅಂತ ಹೇಳಿ ಖಂಡಿತ ಅವ್ರು ನಿಮ್ಗೆ ಕನೆಕ್ಟ್ ಆಗ್ತಾರೆ. ಅಲ್ಲ, ನಾನ್ ಫಸ್ಟ್ ಎಲ್ಲ ಮಾಡ್ತಾ ಇದ್ದೆ ಗುರುಗಳೇ, ಅದು ಈ ನಡುವೆ ಒಂದು ತಿಂಗಳಿಂದ ಈಚೆಗೆ ಆ ತರ ಪ್ರಾಬ್ಲಮ್ ಆಗ್ತಾ ಇರೋದು. ಅದೇ ಅದು ನಿಮ್ ತಪ್ಪು. ನೀವು ಅದನ್ನ ಕಂಟಿನ್ಯೂ ಮಾಡ್ಬೇಕು. ನೀವು ಏನಕ್ಕಂದ್ರೆ ಅದು ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ನೀವೇನೋ ತಪ್ಪು ಮಾಡಿದ್ರೆ ಎಲ್ಲೋ, ಅದನ್ನ ತಿದ್ಕೊಳ್ಳಿ ದಯವಿಟ್ಟು. ಅದನ್ನೇ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನಿಂದ ಏನ್ ತಪ್ಪಾಗಿದೆ ನನ್ಗೆ ಅರಿವು ಆಗ್ತಾ ಇಲ್ಲ. ಅದು ನಿಮ್ಗೆ ಗೊತ್ತಾಗ್ಬೇಕು. ಒಂದು ಲೇಜಿನೆಸ್ ನೋಡ್ಕೊಳ್ಳೋಣ ಅಂತ ಅದಿರ್ಬಾರ್ದು. ಕಾಲ ವೆಯ್ಟ್ ಮಾಡಲ್ಲ, ಅದು ಹೋಗ್ತಾ ಇರ್ತದೆ. ಅದು ಲೇಜಿನೆಸ್ ಇಸ್ ದ ವರ್ಸ್ಟ್ ಎನಿಮಿ ಫಾರ್ ಎ ಸ್ಪಿರಿಚುವಲ್ ಸಾಧಕ. ಇದೆರಡು ಬಿಡಿ, ನೀವು ಪರ್ಫೆಕ್ಟ್ ಆಗಿ ಕೂತ್ಕೊಂಡು ಮಾಡ್ತೀರಾ, ಕನೆಕ್ಟ್ ಆಗ್ತೀರಾ. ನಮಸ್ಕಾರಪ್ಪ. ಧನ್ಯವಾದಗಳಣ್ಣ. ನವೀನ್ ಅಣ್ಣ ಮಾತಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಅಣ್ಣ. ಯಾ ಮಾತಾಡಿ. ನಮಸ್ಕಾರ ಅಣ್ಣ. ಹಲೋ, ಹೇಳಿ. ಅಣ್ಣ ನವೀನ್ ಕೋಲಾರ ಇದ್ದಣ್ಣ. ಮಾತಾಡಿ ಅಣ್ಣ, ಲಾಸ್ಟ್ ಟೈಮ್ ಮನವತಿಗೆ ಬಂದಿದೀವಿ ನಾವು. ನಿಮ್ಗೆ ಕೇಳಿದಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ, ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹೇಳಿದ್ರಿ ನೀವು. ಬರ್ಬೇಕಾಗಿತ್ತು. ಅಲ್ಲಣ್ಣ, ಮೊನ್ನೆ ವೀಕ್ ಬಂದಿದ್ದು, ನಮ್ಮ ರಿಲೇಷನ್ ಅಲ್ಲಿ ಯಾರೋ ತೀರ್ಕೊಂಡಿದ್ರು, ಅದಕ್ಕೆ ಬಂದಿಲ್ಲ ನಾನು. ಪರವಾಗಿಲ್ಲ, ಈ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಸಂಡೇ ಬನ್ನಿ. ಅಣ್ಣ ಒಂದಣ್ಣ, ಇದು 3 days ಬೇಕು ನನ್ಗೆ. ಎಕ್ಸಾಕ್ಟ್ 3:30 ಅಲ್ಲಿ ಯಾರೋ ಒಂದು 90 years ಓಲ್ಡ್ ಮ್ಯಾನ್ ಅಣ್ಣ ಬಂದು ಕಿವಿಯಲ್ಲಿ ಏನೋ ಹೇಳಿದ್ರು. ಕಿವಿಯಲ್ಲಿ ಹೇಳಿ ಮತ್ತೆ ಅವರು ಆಶೀರ್ವಾದ ಮಾಡಿ ತಲೆ ಮೇಲೆ ಈ ತರ ಇದೆಲ್ಲ ಮಾಡ್ಬಿಟ್ಟು, ಆಮೇಲೆ ಅವ್ರು ನಾನು ನಮಸ್ಕಾರ ಹಾಕೊಂಡೆ.
ಸರಿ ಆಯ್ತು ಅನ್ಬಿಟ್ಟು ಅವ್ರು ಸ್ಮೈಲ್ ಮಾಡ್ಬಿಟ್ಟು ಬಟ್ ಅವರು ಮತ್ತೆ ಇದಾದ್ರ ಹ್ಮ್ ಒಳ್ಳೇದು. ನೀವು ಧ್ಯಾನ ಮಾಡಿದ್ಕೆ ಅವರು ಬಂದು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅಣ್ಣ ಬನ್ನಿ ಅದ್ರ ನೆಕ್ಸ್ಟ್ ಸಂಡೇ ಬನ್ನಿ. ಅಣ್ಣ ಅದ್ರ ನೆಕ್ಸ್ಟ್ ವೀಕ್ ಸಾಯಿಬಾಬಾ ಬಂದಿದ್ರು ಅಣ್ಣ ಕನ್ಸಲ್ಲಿ ಬಂದು ಏನು ಮಾತಾಡಿಲ್ಲ, ಅವ್ರ ಮುಖ ದರ್ಶನ ಮಾಡ್ಬಿಟ್ಟು ಹೊರಟ್ರು. ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಎಲ್ಲ ಅನುಭವಗಳಾಗ್ತದಪ್ಪ. ಅದು ಸೂಚನೆ ನೀವು ಕರೆಕ್ಟ್ ಆಗಿ ಮಾಡ್ತಾ ಇದೀರ ಅಂತ. ಬಟ್ ಅದ್ರ ನೆಕ್ಸ್ಟ್ ಮಂತ್ ಅಲ್ಲಿ ಗುರು ಅಮರ್ ಅವ್ರು ಬಂದು ಇಂಗ್ಲಿಷ್ ಅಲ್ಲಿ ಏನೋ ಹೇಳಿದ್ರು ಅಂತ ಹೇಳಿದ್ರಲ್ಲಣ್ಣ ನಿಮ್ಗೆ. ಹ್ಮ್ ಅದು ನನ್ಗೆ ಏನು ಅಂದ್ರೆ ನೈಟ್ ಎಲ್ಲ ಇದಿರುತ್ತಣ್ಣ, ಅವ್ರು ಹೇಳಿದ್ದೆಲ್ಲ ಗ್ಯಾಪ್ ಬಟ್ ನಿದ್ದೆ ಎದ್ಮೇಲೆ ಬೆಳಗ್ಗೆ ಏನು ಇದಿರಲ್ಲ. ಅದಕ್ಕೆ ನಾನು ಧ್ಯಾನ ಮಾಡೋದು ಏನಾದ್ರು ಮಿಸ್ಟೇಕ್ ಇದೆಯಾ ಅಂತ ಕೇಳೋಣ ಅಂತ. ಇಲ್ಲ, ಅದು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ರೆಕಾರ್ಡ್ ಆಗಿರ್ತದೆ. ಅದು ಒಂದಾನ ಒಂದ್ ದಿನ ಅದು ಆಚೆ ಬರ್ತದೆ. ನಿಮ್ಗೆ ಅದ್ರ ಬಗ್ಗೆ ಚಿಂತೆ ಪಡ್ಬೇಡಿ. ಸರಿ ಬನ್ನಿ ಈ ಕಮಿಂಗ್ ಸಂಡೇ ಬನ್ನಿ, ಮತ್ತೆ ಸರಿ. ನೆಕ್ಸ್ಟ್ ತಗೊಳ್ಳೋಣ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಅವರ್ ಸ್ಪಿರಿಚುವಲ್ ಸಾಧನ ಫಾರ್ ದಿಸ್ ಬರ್ತ್ ಈಸ್ ಡಿಪೆಂಡೆಂಟ್ ಅಪಾನ್ ಅವರ್ ಪ್ರೀವಿಯಸ್ ಬರ್ತ್ ಕರ್ಮ ಅಣ್ಣ. ಇಫ್ ಎಸ್, ಖಂಡಿತ yes ಅಣ್ಣ. ವಾಟ್ ವರ್ಕ್ we should do so our spiritual sadhana is better in this birth ಅಂತ ಕೇಳ್ತಾರೆ. Get into contact with a very good guru who will put you on to the spiritual sadhana. He will know what sadhana you have done in previous birth. From there he will start and connect and give you further ಹೆಂಗ್ ಮಾಡ್ಬೇಕಂತ, and follow it and sincerely do the sadhana. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ಆಲ್ವೇಸ್ ಫೀಲಿಂಗ್ ಲೋ ಎನರ್ಜಿ, ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್, ಅಫ್ರೇಡ್ ಆ್ಯಂಡ್ ಆಂಗ್ಸೈಟಿ, ನಾಟ್ ಗೆಟಿಂಗ್ ಮೋಟಿವೇಟೆಡ್. ಇಸ್ ದರ್ ಎನಿ ಸೊಲ್ಯೂಷನ್ ಅಂತ ಕೇಳ್ತಿದ್ದಾರೆ ಅಣ್ಣ. ಸೊಲ್ಯೂಷನ್ ಬಂದು ಅವ್ರ ಕೈಲೇ ಇದೆ. He has to come out of this phobia. He has to come to ಮನೋವತಿ. ಗುರು ಹೆಂಗ್ ಕನೆಕ್ಟ್ ಆಗೋದು ಅಂತ ತಿಳ್ಕೊಂಡು ಗುರು ಅಮರ ಅವ್ರನ್ನ ಸಿನ್ಸಿಯರ್ ಆಗಿ ಹೃದಯಪೂರ್ವಕವಾಗಿ ಧ್ಯಾನ ಮಾಡಬೇಕು. ಆವಾಗ ಈ ನೆಗೆಟಿವಿಟಿ ಎಲ್ಲ ಹೊರಗೆ ಹೋಗ್ತದೆ. ಧನ್ಯವಾದಗಳು ಅಣ್ಣ. ನಾವು ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಆಕಾಶಿಕ್ ರೆಕಾರ್ಡ್ಸ್ ಕೇಳುವುದು ಒಳ್ಳೇದಾ ಅಥವಾ ತಪ್ಪ? ಆಕಾಶಿಕ್ ರೆಕಾರ್ಡ್ಸ್ ನಿಜಾನಾ ಅಣ್ಣ ಅಂತ ಕೇಳ್ತಾರೆ. ಆಕಾಶ ರೆಕಾರ್ಡ್ ಅನ್ನೋದು ನಿಜ. ಅದು ಇಟ್ ಇಸ್ ಅ ಸ್ಪಿರಿಚುವಲ್ ಎಂಟಿಟಿ. It is not accessible to anyone. It is accessible to only real spiritual personalities, siddhas, siddha purushas, sannyasis, avdutas. And ಆಕಾಶ ರೆಕಾರ್ಡ್ ತಿಳ್ಕೊಂಡು ಏನ್ ಮಾಡ್ತೀರಾ ನೀವು? ಅದ್ರಲ್ಲಿ ನೀವು ಪಾಸ್ಟ್ ಬರ್ತ್ ಏನಾಗಿದೆ ಅಂತ ಹೇಳ್ತದೆ, ಫ್ಯೂಚರ್ ಏನಾಗಿದೆ ಅಂತ ಹೇಳ್ತಾರೆ. ನೀವೇನ್ ಮಾಡಕ್ಕಾಗ್ತದೆ? ನೀವು ಏನು ಮಾಡಕ್ಕಾಗಲ್ಲ ಅಷ್ಟೇ. ಈಗ ನೀವೇನಿದ್ದೀರೋ, ಈಗ ನೀವು ಮಾಡಿರೋ ಕರ್ಮವನ್ನು ನೀವು ಅನುಭವಿಸ್ತಾ ಇದ್ದೀರ. ಅದರಿಂದ ಆಚೆ ಬರೋಕ್ಕೆ ಒಂದು ಗುರುನ ಇಟ್ಕೊಳ್ಳಿ, ಅವ್ರು ಸಾಧನೆ ಹೇಳ್ಕೊಡ್ತಾರೆ, ಅದನ್ನು ಮಾಡಿ. ಅರ್ಥ ಆಯ್ತಾ? ಪಾಸ್ಟ್ ಅಂಡ್ ಫ್ಯೂಚರ್ ತಿಳ್ಕೊಂಡು ಯು ಕೆನಾಟ್ ಡೂ ಎನಿಥಿಂಗ್. ವಾಟ್ ಯು ಆರ್ ಇನ್ ಪ್ರೆಸೆಂಟ್, ಟ್ರೈ ಟು ಗೆಟ್ ಔಟ್ ಆಫ್ ಇಟ್. ಧನ್ಯವಾದಗಳು. ಯಾರೋ ಮೊನ್ನೆ ಗುಲ್ಬರ್ಗಾದಿಂದ ಫೋನ್ ಮಾಡಿದ್ದು ಪ್ರವೀಣ್. ಹಾ ಯಾರೋ ಹಾಸನಲ್ಲಿ ಒಬ್ರು ಇದಾರಂತೆ. ಆಕಾಶಿಕ್ ರೆಕಾರ್ಡ್ನ 3,003 ರೂಪಾಯಿ ಕೊಟ್ರೆ ಅವ್ರು ನಿಮ್ಗೆ ನೀವು ಪ್ರೀವಿಯಸ್ ಬರ್ಸ್ ಏನಿದ್ದೀರಾ, ಫ್ಯೂಚರ್ ಬರ್ಸ್ ಏನಿದ್ದೀರಾ ಅಂತ ಅವರು ಹೇಳ್ತಾರಂತೆ. ಎಷ್ಟು ನಿಜ ಅವರು ಹೇಳೋದು ಸತ್ಯ ಅಂತ ಅದೇ ನಾನು ಹೇಳ್ದೆ. ಹಂಗೆ ಅವ್ರು ಅಕ್ಸೆಸ್ ಮಾಡಂಗಿದ್ರೆ ಅದನ್ನ ಹಂಗೆ ಕ್ಯಾಪ್ಚರ್ ಮಾಡಿ ಅದನ್ನ ವಾಟ್ಸಪ್ನಲ್ಲಿ ಇಮೇಜ್ ಆಗಿ ಕಳಿಸಿ ಅವ್ರಿಗೆ, ಅಲ್ವಾ? ಪ್ರೂಫ್ ಬೇಕಲ್ಲ, ವಾಟ್ ಈಸ್ ಸೇಯಿಂಗ್ ಇಸ್ ಟ್ರೂ ಅಂತ. ಸುಮ್ಮನೆ ದುಡ್ಡು ತಗೊಂಡು ನಾನು ಪಾಸ್ಟ್ 3 ಬರ್ಸ್ ನಲ್ಲಿ ಐ ವಾಸ್ ಅ ಕಿಂಗ್, ಫ್ಯೂಚರ್ ಬರ್ತ್ ಐ ವಿಲ್ ಬಿ ಸಮಥಿಂಗ್ ಎಲ್ಸ್ ಅಂತ ಹೇಳ್ಬಿಟ್ರೆ ಏನಾಗ್ತಾ ಅದಕ್ಕೆ ಹೇಳಿ? ಯಾರು ಬೇಕಾದ್ರೆ ಹೇಳ್ಬೋದು. ಸ್ಪಿರಿಚುವಲ್ ಇದು ತರ ಆಕಾಶ ರೆಕಾರ್ಡು ಇದೆಲ್ಲ ಇಟ್ಸ್ ನಾಟ್ ಕಮರ್ಷಿಯಲೈಸ್ಡ್. ಅದಕ್ಕೆ ಸ್ಯಾಂಕ್ಟಿಟಿ ಹೋಗ್ಬಿಡ್ತದೆ, ಅದ್ರದ್ದು ವ್ಯಾಲ್ಯೂ ಇರಲ್ಲ. ಇದು ದುಡ್ಡು ಮಾಡಕ್ಕೆ ಇವರೆಲ್ಲ ಈ ತರ ಮಾಡೋದು.
ಹ್ಮ್. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮುಂದೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. I am new to spiritual sadhana and I sincerely want to begin. Could you please guide me how should I prepare myself and daily practices I should start and things I should avoid as a beginner ಅಂತ ಕೇಳ್ತಾರೆ. ಅವ್ರಿಗೆ ಹೇಳಿ ಪ್ರವೀಣ್, ಈ ಕಮಿಂಗ್ ಸಂಡೇ ಅವ್ರ ಮನೋತಿಗೆ ಬರ್ಲಿ. ಅಲ್ಲಿ ಯಾವ ತರ ಇಂಟ್ರೊಡಕ್ಷನ್ ಮಾಡಬೇಕು, ಕನೆಕ್ಟ್ ಆಗಬೇಕು ಗುರು ಅಮರಾಗೆಲ್ಲ ನಾವು ಕ್ಲೀನ್ ಆಗಿ ಹೇಳ್ಕೊಡ್ತೀವಿ. ಅದನ್ನ ಅವ್ರು ಪ್ರಾಕ್ಟೀಸ್ ಮಾಡಿ. ಸರಿ ಅಣ್ಣ, ಧನ್ಯವಾದಗಳು. ಹೇಳಿ ನವೀನ್. ಇಲ್ಲ ಅಣ್ಣ, ಅವರು ಅಣ್ಣ ಒನ್ ಮೋರ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಅವರು ಅಣ್ಣನ ಅಕ್ಕನೋ ಗೊತ್ತಿಲ್ಲ ಅಣ್ಣ, ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಾವು ವರಲಕ್ಷ್ಮಿ ದೇವಿಯನ್ನು ಸಂಜೆ ಪ್ರತಿಷ್ಠಾಪನೆ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಳಸವನ್ನು ತೆಗಿತೀವಿ, ಇದು ಸರಿನಾ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅದು ಆಪ್ಷನಲ್. ಅದು ಫ್ರೈಡೇ ಮಾಡ್ಬಿಟ್ಟು ಸ್ಯಾಟರ್ಡೇ ತೆಗಿಬೋದು, 3ನೇ ದಿವಸ ತೆಗಿಬೋದು. ಅದು ಆಪ್ಷನಲ್. ಅದು ಅವ್ರ ಕನ್ವೀನಿಯಂಟ್ಗೆ ಅವರು ಮಾಡ್ಕೋಬಹುದು, ಅದೇನು ತಪ್ಪಿಲ್ಲ. ಅದು ಧನ್ಯವಾದ. ನವೀನ್ ಅಣ್ಣ ಮಾತಾಡೋಣ. ಅಣ್ಣ ಅಣ್ಣ ಸತೀಶ್ ಅಣ್ಣ, ಹೇಳಿಪ್ಪ. ನಾನು ಮಲಗ್ಬೇಕಾದ್ರೆ ರಾಮ ರಾಮ ಅಂತ ಧ್ಯಾನ ಮಲ್ಕೊಂಡ್ಮೇಲೆ ಅದು ಸಬ್ ಕಾನ್ಶಿಯಸ್ ಅನ್ಕೊಂಡ್ರೆ ನಿದ್ದೆ ಬರೋದು, ಇಲ್ಲಾಂದ್ರೆ ಬರಲ್ಲ ಅಣ್ಣ. ನೀನ್ ರಾತ್ರಿ 1 o'clock ವರೆಗೂ ಎದ್ದಿರೋ ನಿದ್ದೆ ಬರೋದೇ ಇಲ್ಲ. ಬಟ್ ಮೈಂಡ್ ಅಲ್ಲಿ ರಾಮ ಅನ್ಕೊಂಡು ನಾನು ಸಬ್ ಕಾನ್ಶಿಯಸ್ ಮಲ್ಕೊಂಡ್ಮೇಲೆ ಅದು ನಾನು ಮಲ್ಕೊಂಡ್ಮೇಲೂ ರಾಮ ರಾಮ ಅಂತಾನೆ ಇರ್ತೀನಿ. ಬಟ್ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟು ನಿದ್ದೆ ಬಂದ್ಬಿಟ್ಟಿರ್ತೀನಿ ಅಣ್ಣ. ಮತ್ತೆ ಬೆಳಗ್ಗೆ ಹೇಳೋವರೆಗೂ ನನ್ಗೆ 3:30 ವರೆಗೂ ಇದು ಗ್ಯಾಪ್ ಬರಲ್ಲ. ಒಳ್ಳೇದಲ್ಲ ಬಿಡಿ. ಸಬ್ ಕಾನ್ಶಿಯಸ್ ಯಾವಾಗ ಅದನ್ನ ಮೆಮರೈಸ್ ಮಾಡ್ತದೋ ಅದು ತುಂಬಾ ಒಳ್ಳೇದದು. ಅದಣ್ಣ, ನನ್ನ ನೈಟ್ ಮಲ್ಕೊಬೇಕಾದ್ರೆ ನೈಟ್ ಆಗೋದು. ಮಾಡಿ ಆತರ ಮಾಡಿ, ಒಳ್ಳೆ ಅಭ್ಯಾಸ ಅದು. ಅನ್ಮ್ಯೂಟ್ ಮಾಡಿ ನೀವು. ಹಲೋ. ಆತರ ಸಿಕ್ಕೋದು ತುಂಬಾ ಕಷ್ಟ ಅವಕಾಶ. ನಿಮ್ಗೆ ಜಲ್ದಿ ಸಿಕ್ಕಿದೆ, ಅದನ್ನ ಕಂಟಿನ್ಯೂ ಮಾಡಿ. ಏನ್ ತೊಂದ್ರೆ ಇಲ್ಲ. ಸರಿ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ, ಅವರು ಚಾಟಲ್ಲಿ ಒಂದು ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅವರು ಮೂಲಾಧಾರ ಚಕ್ರದಲ್ಲಿ ಧ್ಯಾನ ಮಾಡ್ತಿದ್ದಾರೆ ಅಂತಣ್ಣ. ಅವರಿಗೆ ಕನಸಿನಲ್ಲಿ ಇಬ್ಬರು ಗಣಪತಿಯ ಪೂಜೆ ಮಾಡ್ತಿರೋ ಹಾಗೆ ಕನಸು ಬಂದಿದೆ ಅಂತ ಬರ್ಕೊಂಡಿದಾರಣ್ಣ. ಅದು ಒಳ್ಳೇದಲ್ವಾ? ಅವರು ಮೂಲಾಧಾರ ಅಧಿಪತಿ ಬಂದು ಗಣಪತಿ ಸಾಧನೆ ಮಾಡಕ್ಕೋಸ್ಕರ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ದಟ್ ಶೋಸ್ ದಟ್ ಅವರು ಸಾಧನೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಶ್ರಾವಣದಲ್ಲಿ ಕೂದಲು ಕಟ್ ಮಾಡಬಾರ್ದು, ಹೇರ್ ಕಟ್ ಮಾಡಬಾರ್ದು ಅಂತಾರೆ, ಇದನ್ನ ಪಾಲಿಸ್ಬೇಕಾ ಅಂತ ಕೇಳ್ತಿದಾರಣ್ಣ. ಆತರ ಎಲ್ಲ ಏನಿಲ್ಲಪ್ಪ. ಶ್ರಾವಣ ಮಾಸ ಮಂಗಳವಾರ ಶುಕ್ರವಾರ ಮಾಡಬಾರ್ದು, ಮಿಕ್ಕಿ ದಿವಸ ಮಾಡ್ಕೋಬಹುದು. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, from morning till evening I will be busy, so I will start reading Bhagavatam and Bhagavad Gita and meditation at night time. Is it good or bad ಅಂತ ಕೇಳ್ತಿದಾರೆ. ಇಟ್ಸ್ ಗುಡ್, ಇಟ್ಸ್ ವೆರಿ ಗುಡ್. ಇಟ್ ಇಸ್ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಧನ್ಯವಾದಗಳು. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ.
ನಮಸ್ತೆ ಸತೀಶ್ ಅಣ್ಣ. ಗುರು ಅಮರ ಅವರಿಗೆ ಕನೆಕ್ಟ್ ಆಗೋದು ಹೇಗೆ? ಆನ್ಲೈನ್ ಮೂಲಕ ತಿಳಿಸಿ. ಮನೋವತಿಗೆ ಬರೋಕ್ಕೆ ಆಗೋಲ್ಲ. ನಾವು ಉತ್ತರ ಕರ್ನಾಟಕದಲ್ಲಿ ಇದ್ದೀವಿ, ತುಂಬಾ ದೂರ ಇದೆ, ಬೆಂಗಳೂರು ಅಂತ ಕೇಳ್ತಿದಾರಣ್ಣ. ಇದು ನನ್ನ ನಂಬರ್ಗೆ ವಾಟ್ಸಪ್ ಹಾ ನಮಸ್ತೆ ಅಂತ ಕಳಿಸ್ಲಿ, ಹಾ ಅವ್ರಿಗೆ ವಿಷಯ ಕಳಿಸ್ತೀವಿ ಕನೆಕ್ಟ್ ಆಗೋದು ಗುರು ಅಮರ ಅವ್ರಿಗೆ ಅಂತ. ಸರಿ, ಧನ್ಯವಾದ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ದ ಪ್ರೊಸೆಸ್ ಟು ಕಮ್ ಟು ಮನೋವತಿ ಅಂಡ್ ಟೈಮ್ ಅಂತ ಕೇಳ್ತಿದಾರಣ್ಣ. ಥರ್ಸ್ಡೇಸ್ 7 o'clock ದ ಪೋಸ್ಟ್ ವಿಲ್ ಕಮ್ ಇನ್ವೈಟಿಂಗ್. ಆವಾಗ ನೀವು ಹೆಸರು ಕೊಡ್ಬೇಕು ಜಲ್ದಿ. 25 ಮೆಂಬರ್ಸ್ ಆರ್ ಅಲೌಡ್ ಎವ್ರಿ ಸಂಡೇ. ಬನ್ನಿ ಆವಾಗ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ. ನಮಸ್ತೆ ಸತೀಶ್ ಅಣ್ಣ, ಅವರು ಮನೋವತಿಗೆ ಬಂದಾಗ ಅಲ್ಲಿ ಒಂದು ರುದ್ರಾಕ್ಷಿ ಕೊಟ್ಟಿದ್ರಣ್ಣ, ನೀವು ಅದನ್ನ ಹೇಗ್ ಬಳಸ್ಬೇಕು ಅಂತ ಕೇಳ್ತಿದಾರಣ್ಣ. ಅದನ್ನ ಕ್ಲೀನ್ ಆಗಿ ಸ್ಕ್ರಬ್ ಮಾಡ್ಬಿಟ್ಟು ಕ್ಲೆನ್ಸ್ ಮಾಡ್ಬಿಟ್ಟು ಅದನ್ನ ಸೋಪ್ ವಾಟರ್ ನಲ್ಲಿ ಅದನ್ನ 24 ಅವರು ಅಷ್ಟದ ಮೇಲೆ ಇಡಬೇಕು. ನೆಕ್ಸ್ಟ್ ಡೇ ಅದನ್ನ ಹಸುದ ಹಾಲ್ ಇದೆಯಲ್ಲ, ರಾ ಮಿಲ್ಕ್ ಆದ್ಮೇಲೆ ಇಡಬೇಕು. ನೆಕ್ಸ್ಟ್ ಡೇ ಅದನ್ನ ಕ್ಲೀನ್ ಮಾಡ್ಬಿಟ್ಟು ತಲೆಗಾಣಿ ಕೆಳಗಡೆ ಇಟ್ಕೋಬೇಕು. 7 days ಒಳ್ಳೆ ಕನಸು ಬಂದ್ರೆ ಸೂಚನೆ ಬಂದ್ರೆ ಅದನ್ನ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ಅದನ್ನ ಬಿಸಾಕ್ಬಿಡ್ಬೇಕು. ಧನ್ಯವಾದ, ಧನ್ಯವಾದಗಳು ಅಂತ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಸಿಸ್ಟರ್ ಹಸ್ಬೆಂಡ್ ಅವರ ಸಿಸ್ಟರ್ ಹಸ್ಬೆಂಡ್ ಬಂದು ಅಣ್ಣ ಅವ್ರ ಮೇಲೆ ತುಂಬಾ ಹಿಂಸೆ ಕೊಡ್ತಾರಂತಣ್ಣ. ಅವ್ರೇನು ತಪ್ಪು ಮಾಡದಿದ್ರು ಅವ್ರ ಮೇಲೆ ತಪ್ಪಾಗಿದೆ ಅಂತ ಹೇಳಿ ಟಾರ್ಚರ್ ಕೊಡ್ತಿದಾರಂತಣ್ಣ. ಅವರಿಗೆ ಅನುಮಾನದ ಭೂತ ಹತ್ತಿಕೊಂಡಿದೆ ಅಂತಣ್ಣ. ಇದನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಿದಾರಣ್ಣ. ಇದಕ್ಕೆ ಪಟಾಳಮ್ಮ ದೇವಸ್ಥಾನಕ್ಕೆ ಮಂಗಳವಾರ ಶುಕ್ರವಾರ 5 ಕಲರ್ ಫ್ಲವರ್ ತಗೊಂಡೋಗ್ಲಿ. ಅಲ್ಲಿ ಹೋದ್ರೆ ಸುರೇಶ್ ಅವ್ರು ಇರ್ತಾರೆ, ಪ್ರೆಫರ್ ಮಾಡಿ ನಂಬಕ್ಕೆ. ಅವ್ರು ಅದಕ್ಕೆ ಪರಿಹಾರ ಮಾಡಿ ಕೊಡ್ತಾರೆ ಅವರಲ್ಲಿ. ಧನ್ಯವಾದಗಳು ಅಣ್ಣ. ಅವರು ಅನುಮಾನದ ಭೂತ ಅಂತ ಬರ್ಕೊಂಡಿದಾರಣ್ಣ. ಅದೇನೇ ಇರ್ಲಿ ನೆಗೆಟಿವ್ ಬೋರ್ಸ್, ಅಲ್ಲಿ ಹೋಗಿ ಅಲ್ಲಿ ಅದನ್ನ ನಂಬಿಕೆಯಿಂದ ಹೋಗಿ ಅಲ್ಲಿ ಪರಿಹಾರ ಮಾಡ್ಕೊಳ್ಳಿ. ಧನ್ಯವಾದಗಳು. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ದೇವರ ಫೋಟೋ ಹಳೇದಾಗಿದೆ, ಅದನ್ನು ಹೇಗೆ ಡಿಸ್ಪೋಸ್ ಮಾಡ್ಬೋದು ಅಂತ ಕೇಳ್ತಿದ್ರಣ್ಣ. ಹರಿಯುವ ನೀರಿನಲ್ಲಿ ಇಲ್ಲ ಒಂದು ಕೆರೆನಲ್ಲಿ ಹಾಕ್ಬಿಡ್ಬೇಕಪ್ಪ. ಶ್ರೀಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿ. ಧನ್ಯವಾದಗಳು. ದೇವಸ್ಥಾನದಲ್ಲ ತಗೊಂಡೋಗಿ ಇಡಬಾರ್ದು. ಧನ್ಯವಾದಗಳು. ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿ ತಮಗಾದ ಅನುಭವನ ಹಂಚ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಕನಸಿನಲ್ಲಿ ಹಾವು ನಮ್ಮನ್ನು ನುಂಗಿದರೆ ಏನು ಮೀನಿಂಗ್ ಅಣ್ಣ ಅಂತ ಕೇಳ್ತಿದಾರಣ್ಣ. ಅದು ಏನ್ ರಾಶಿ ಅಂತ ಹೇಳಿದ್ರೆ ಅದಕ್ಕೆ ಏನಾದ್ರು ನೋಡಿ ಹೇಳ್ಬೋದು ಪರಿಹಾರ. ಧನ್ಯವಾದಗಳು ಅಣ್ಣ. ಒಬ್ಬರು
ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ದೇ ವಾಂಟ್ ಟು ಡೂ ಅಭಿಷೇಕ ಟು ಶಿವ ಅಣ್ಣ. ದೇ ಆರ್ ಚೆಕಿಂಗ್ ಟೆಂಪಲ್ಸ್ ಇನ್ ಬೆಂಗಳೂರು ಅಣ್ಣ. ಇಲ್ಲ, ಎಷ್ಟೋ ಶಿವ ದೇವಸ್ಥಾನ ಇದೆ. ಋಷಿಗಳೇ ಸ್ಥಾಪಿತ ಮಾಡಿದ್ದು, ಗುರು ಅಮರ ಅವರು ನಮ್ಗೆ ಹೇಳ್ಕೊಟ್ಟಿರೋದು ನಮ್ಮ ಹಲ್ಸು ಸೋಮೇಶ್ವರ ದೇವಸ್ಥಾನ, ಆಮೇಲೆ ಕಾಡು ಮಲ್ಲೇಶ್ವರಂನಲ್ಲಿ. ಅದ್ ಬಿಟ್ರೆ ರವಿ ಗಂಗಾಧರೇಶ್ವರ ಬಸವನಗುಡಿಯಲ್ಲಿ. ಈ 3 ದೇವಸ್ಥಾನ ಹೋಗಿ ಅಲ್ಲಿ ಚೀಟಿ ತಗೊಂಡು ಅವ್ರ ಹೆಸರಿನಲ್ಲಿ ಅಭಿಷೇಕ ಮಾಡ್ಕೋಬಹುದು. ಧನ್ಯವಾದ ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದೆ ಅಣ್ಣ. ನಾನ್ ವೆಜ್ ತಿಂದು ಮನೆಯಲ್ಲಿಗೆ ಬರ್ಬೋದಾ ಅಂತ ಕೇಳ್ತಿದ್ದಾರೆ ಅಣ್ಣ. ಪಾಸಿಬಲ್ ಅವಾಯ್ಡ್ ಮಾಡೋದು ಬೆಟರ್. ನೀವು ಅಷ್ಟೆಲ್ಲ ಪೂಜೆ ಮಾಡ್ಬಿಟ್ಟು ಹೋಗಿ ಆಚೆ ತಿನ್ಬೋದು ಬಂದ್ಬಿಟ್ರೆ ಅವಾಗ ಪೂಜೆ ಮಾಡಿದ ಫಲ ಏನಾಗ್ತದೆ, ಇಟ್ ಗೆಟ್ಸ್ ನಲಿಫೈಡ್. ಮಾಡಿ ನೀವು ಪ್ರಯೋಜನ ಅಲ್ಲ. ಬಾಯಿ ರುಚಿನ ಕಟ್ಟಬೇಕು. ಸ್ಪಿರಿಚುವಲ್ ಸಾಧನಕ್ಕೆ ದಟ್ ಈಸ್ ಕ್ರೈಟೀರಿಯಾ, ಮೋಸ್ಟ್ ಕ್ರೈಟೀರಿಯಾ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಅಕ್ಕ ಅಣ್ಣ, ನಮಸ್ತೆ ಸತೀಶ್ ಅಣ್ಣ. ಐ ವಾಂಟ್ ಟು ವಿಯರ್ ಪಂಚಮುಖಿ ರುದ್ರಾಕ್ಷಿ ಡೈಲಿ ಆಸ್ ಎ ವುಮೆನ್. ಹೌ ಐ ಹ್ಯಾವ್ ಟು ಯೂಸ್ ಇಟ್ ಅಂಡ್ ಕ್ಯಾನ್ ವಿ ವಿಯರ್ ಇಟ್ at physical relationship with during the physical relationship with husband ಅಂತ. ನೋಡಿ, ಲೇಡೀಸ್ ಬಂದ್ಬಿಟ್ಟು ಆ ರುದ್ರಾಕ್ಷಿನ ಡ್ಯೂರಿಂಗ್ ಪೀರಿಯಡ್ಸ್ ಟೈಮ್ ಅದನ್ನ ಧರಿಸಬಾರ್ದು. ಅಂಡ್ ಡ್ಯೂರಿಂಗ್ ದಟ್ ಪೀರಿಯಡ್ ವಿತ್ ಹಸ್ಬೆಂಡ್ ಆಲ್ಸೋ ಅದನ್ನ ಧರಿಸಬಾರ್ದು. ತೆಗೆದು ಅದು ಸಪರೇಟ್ ಆಗಿ ಇಟ್ಬಿಡ್ಬೇಕು. ಆಮೇಲೆ ಸ್ನಾನ ಮಾಡ್ಬಿಟ್ಟು ಹಾಕೋಬೇಕು ಅದು. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ. ನಮ್ಮ ತಾಯಿಯ ಕನಸಿನಲ್ಲಿ ಜೈನ ಧರ್ಮದ ಪದ್ಮಾವತಿ ದೇವಿ ಪಕ್ಕದಲ್ಲಿ ನಾನು ಕುಳಿತಿದ್ದೆ. ನನ್ನ ಮೇಲೆ ಅಭಿಷೇಕ ಮಾಡುತ್ತಿದ್ದರು ಎಂದು ಕನಸು ಬಿದ್ದಿದೆ ಅಂತಣ್ಣ ಅವ್ರ ತಾಯಿಗೆ. ಇದರ ಅರ್ಥ ಏನು ಅಂತ ಕೇಳ್ತಿದಾರಣ. ಅವ್ರ ತಾಯಿ ಕೂತಿದ್ರ, ಅವ್ರ ತಾಯಿಗೆ ಅಭಿಷೇಕ ಮಾಡ್ತಾ ಇದ್ರ? ಇಲ್ಲಣ್ಣ, ಅವ್ರ ತಾಯಿ ಕನಸಲ್ಲಿ ಇವ್ರ ಪಕ್ಕದಲ್ಲಿ ಕೂತಿರೋ ಹಾಗೆ ಕನಸು ಬಿದ್ದಿದೆ ಅಂತಣ್ಣ. ಸರಿ. ಅಭಿಷೇಕ ಯಾರಿಗೆ ಆಗ್ತಾ ಇದ್ದಾರೆ? ಅಲ್ಲಿ ಪದ್ಮಾವತಿ ದೇವಿ ಅಂತ. ಪದ್ಮಾವತಿ ದೇವಿ ಒಳ್ಳೇದಲ್ವಾ? ಒಳ್ಳೇದು. ಮಹಾಲಕ್ಷ್ಮಿ ಅನುಗ್ರಹ ಆಗಿದೆಯಲ್ಲ. ಅವರು ತಿರುಪತಿಗೆ ಹೋಗ್ಬಿಟ್ಟು ಅಲ್ಲಿ ಪದ್ಮಾವತಿ ದೇವಿನ ದರ್ಶನ ಮಾಡ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು 24 ನಿಮಿಷ ಧನಲಕ್ಷ್ಮಿ ಸ್ತೋತ್ರ, ಕನಕದಾರ ಸ್ತೋತ್ರ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬ್ಲೆಸ್ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಮೆಟೀರಿಯಲ್ ವೆಲ್ತ್ ಅಂತ ಮಾಡ್ಕೊಂಡು ಬರ್ಲಿ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಕೇಳಿದ್ರಲ್ಲಣ್ಣ, ನಾನ್ ವೆಜ್ ತಿಂದ್ಬಿಟ್ಟು ಸಾಲಿಗ್ರಾಮ ಪೂಜೆ ಮಾಡ್ತಾರಂತ. ಅವರು ತಿನ್ನಲ್ವಂತ ಅಣ್ಣ. ಬೇರೆದವರು ತಿಂದ್ಬಿಟ್ಟು ಮನೆಗೆ ಬರ್ತಾರಲ್ಲ, ಅದು ಹೇಗೆ ಅಂತ ಕೇಳ್ತಿದಾರೆ. ಬೇರೆಯವ್ರು ತಿನ್ಬಿಟ್ಟು ಬಂದ್ರೆ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ. ಅದ್ ಬಿಟ್ಬಿಡಿ. ನೀವು ಪೂಜೆ ಮಾಡ್ತೀರ ಸಾಲಿಗ್ರಾಮನ, ನೀವು ನಿಷ್ಠೆಯಿಂದ ಇದ್ದ ಅಷ್ಟೇ. ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ, ಇನ್ನೊಬ್ಬರ ನೀವು ಚೇಂಜ್ ಮಾಡ್ಕೊಳ್ಳು ಹೋಗ್ಬಿಡಿ ದಯವಿಟ್ಟು. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಪೋಸ್ಟ್ ಮಾಡಿ ಅಥವಾ ಪ್ರಶ್ನೆಯನ್ನು ಪೋಸ್ಟ್ ಮಾಡಿ.
Wait for 2 minutes. ಹಾ ಸೋಮವಾರ ನಾಗಪಂಚಮಿ ಇದೆ, ಗ್ರೂಪ್ ಹಾಕಿದ್ವಿ. ಅದನ್ನ ಪ್ರಕಾರ ಋಷಿಗಳು ಹೇಳಿರೋದು, ಅದನ್ನ ಪ್ರಕಾರ ಅವ್ರನ್ನ ಅದನ್ನ ಫಾಲೋ ಮಾಡಿ ಅಂತ ಹೇಳಿ ಎಲ್ಲ ಒಳ್ಳೇದಾಗ್ತದಪ್ಪ. ಧನ್ಯವಾದಗಳು. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಆಕಾಶಿಕ್ ರೀಡಿಂಗ್ ನಲ್ಲಿ ಕಾಳಿಕಾ ದೇವಿಯ ಬಂಧನ ಆಗಿದೆ, ಗತ ಜನ್ಮದಿಂದ ರೀಕನೆಕ್ಟ್ ಆಗೋದು ಹೇಗೆ ಅಂತ ಇದು ಪ್ರಶ್ನೆನೇನೋ ತಿಳಿತಾ ಇಲ್ಲ ಅಣ್ಣ. ಅದ್ರ ಬಗ್ಗೆ ಎಲ್ಲ ನಾವೇನು ಹೇಳಕ್ ಆಗಲ್ಲಪ್ಪ. ಸರಿ. ಆಕಾಶ ರೀಡಿಂಗ್ ಎಲ್ಲ ಇಟ್ ಇಸ್ ನಮ್ಮ ಗುರು ಅಮರ ಅವರು ಏನು ಹೇಳಿಲ್ಲ ನಮ್ಮ ಅದ್ರ ಬಗ್ಗೆ. ಸೊ ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ದ ಟಾಪಿಕ್ ಇಟ್ ಸೆಲ್ಫ್. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ ಒಬ್ರು ಅಕ್ಕನ ಅಣ್ಣನ ಗೊತ್ತಿಲ್ಲ ಅಣ್ಣ, ಚಾಟಲ್ಲಿ ಬರ್ಕೊಂಡಿದ್ದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೊನವದಲ್ಲಿ ಇರುವ ಶ್ರೀಕೃಷ್ಣನ ವಿಗ್ರಹ ಅವರ ಕನಸಿನಲ್ಲಿ ಬಂದಿದೆ ಅಂತಣ್ಣ, ತುಂಬಾ ಖುಷಿಯಾಗಿದೆ ಅಂತ ಬರ್ಕೊಂಡಿದ್ದಾರಣ್ಣ. ಒಳ್ಳೇದು, ಅವ್ರಿಗೆ ಕೃಷ್ಣ ಬ್ಲೆಸ್ ಮಾಡಿದಾರಂತ. ಧನ್ಯವಾದ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, I reported to you on my fall 2 days back. August 20th, doctor has given the appointment. He says I need to go operated in skull. I am dependent on Amara for all. Please let me know if I am at fault ಅಂತ. Fault ಅಂತಲ್ಲ, as per your karma, the fall has taken place, the incident has taken place. Let him meditate on Guru Amara and request him to guide him properly. According to that, Guru Amara will guide him and take care of in his operation also. Let him not worry. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಗ್ರಾಟಿಟ್ಯೂಡ್ ಹೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, I am so happy that I met you in person today for the first time. Thank you very much for your guidance ಅಂತ ಬರ್ಕೊಂಡಿದ್ದಾರಣ್ಣ. ವನವತಿ ಸಚ್ ಎ ಬ್ಯೂಟಿಫುಲ್ ಆಶ್ರಮ ಅಂತ ಬರ್ಕೊಂಡಿದ್ದಾರಣ್ಣ. ಕೊಟ್ಟಿರೋ ಗೈಡೆನ್ಸ್ ಸಿನ್ಸಿಯರ್ಲಿ, ಹೃದಯಪೂರ್ವಕವಾಗ್ಲಿ ಅದನ್ನ ಫಾಲೋ ಮಾಡಿ ಅಪ್ಲೈ ಮಾಡಲಿ ಅವರು ಸ್ಪಿರಿಚುವಲ್ ಸಾಧನದಲ್ಲಿ. ದಟ್ ಈಸ್ ಅವರ್ ರಿಕ್ವೆಸ್ಟ್. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮುಂದೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಲಾಸ್ಟ್ ಟೈಮ್ ನಲ್ಲಿ ನೀವು ಆಂಜನೇಯ ಸ್ವಾಮಿಗೆ ಅಣ್ಣ ರಾಮ ಅಂತ ಬರೆದ್ಬಿಟ್ಟು ಹೂವಿನ ಎಲೆಯಲ್ಲಿ ಬರೆದ್ಬಿಡಿ ಅಂತ ಹೇಳಿದ್ರಲ್ಲ ಅಂತಣ್ಣ. ಹೂವಿನ ನಾರಿನಲ್ಲಿ ಅಂತ ಕೇಳಿದ್ರಲ್ಲಣ್ಣ. ಅದು ಹೂವಿನ ನಾರು ಅಂದ್ರೆ ಯಾವ್ದು ಅಣ್ಣ ಅಂತ ಕೇಳ್ತಿದಾರಣ್ಣ. ಅಲ್ಲ, ಅದು ಹೂ ಕೊಟ್ಟವ್ರು ಕೇಳಿದ್ರೆ ಅವ್ರು ಹೇಳ್ತಾರಪ್ಪ. ನಾನು ಹೆಂಗೆ ಇಲ್ಲಿ ಮೊಬೈಲ್ ನಲ್ಲಿ ಝೂಮ್ ಮೀಟಿಂಗ್ ನಲ್ಲಿ ಹೇಳಕ್ ಆಗ್ತದೆ? ಅದು ನಮ್ಮ ಹತ್ರ ಇಲ್ಲ, ಇದ್ರೆ ತೋರಿಸ್ಬೋದು. ಅದು ಹೂ ಕೊಟ್ಟಾರಲ್ಲ ಅವ್ರ ಏರಿಯಾದಲ್ಲಿ, ಅವ್ರು ಹೇಳಿದ್ರೆ ಅವ್ರು ತಂದು ಕೊಡ್ತಾರಪ್ಪ. ಅದು ಸರಿ, ಟ್ರೈ ಮಾಡಿ, ಶ್ರೇಷ್ಠ. ಅದು ಇಲ್ಲಾಂದ್ರೆ ದಾನದಲ್ಲಿ ಕಟ್ಟಿ ಅಷ್ಟೇ.
ಒಂದು ಅಟೆಂಪ್ಟ್ ಮಾಡ್ಲಿ ಅವರು. ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣನೂ ಅಕ್ಕನೂ ಗೊತ್ತಿಲ್ಲ ಅಣ್ಣ. ಆ, ನಮಸ್ತೆ ಸತೀಶ್ ಅಣ್ಣ. ಅಮರ ಅವರಿಗೆ ಕನೆಕ್ಟ್ ಆಗೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ನಾವು ಅವರ ನಾಮ ಜಪ ಮಾಡ್ತಾ ಇದ್ದೀನಿ, ಸ್ಟಿಲ್ ಕನೆಕ್ಟ್ ಆಗಿಲ್ಲ ಅಣ್ಣ. ನಮ್ಮ ಪೂರ್ವ ಜನ್ಮದ ಕರ್ಮ ಮ್ಯಾಟರ್ ಆಗುತ್ತಾ ಅಂತ ಕೇಳ್ತಿದಾರಣ್ಣ. ಆ ಥರ ಎಲ್ಲ ಪೂರ್ವಜನ್ಮ ಕರ್ಮ ಮಾಡಿದಕ್ಕೋಸ್ಕರ ಅವ್ರು ಈ ಸತಿ ಗುರು ಅಮರಾವ್ಗೆ ಕನೆಕ್ಟ್ ಆಗಿದ್ದಾರೆ, ಬಂದಿದ್ದಾರೆ. ನಾವು ಅವ್ರಿಗೆ ವಾಟ್ಸಪ್ ನಲ್ಲಿ ಇನ್ ಡೀಟೇಲ್ ಕೊಟ್ಟಿದ್ದೀವಿ ಯಾವ ತರ ಮಾಡ್ಬೇಕಂತ. ಅದನ್ನ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಿ ವಿತ್ ಫೇತ್ ಅಂಡ್ ಬಿಲೀಫ್ ಮಾಡಿದ್ರೆ ಖಂಡಿತ ಅವ್ರು ಕನೆಕ್ಟ್ ಆಗ್ತಾರೆ. ಅವ್ರ ಕೈನಲ್ಲಿ ಇದೆ ಅದು. ಧನ್ಯವಾದ. ಅಣ್ಣ ಅದು ಹೂವಿನ ನಾರು ಅಂತ ಇತ್ತಲ್ಲ, ಅದು ಬಾಳೆ ದಿಂಡಿ ಮರದ ದಾರ ಅಂತ ಅಣ್ಣ. ಹೌದು ಹೌದಪ್ಪ, ಹೌದು. ಅದು ಸಿಟಿ ಮಾರ್ಕೆಟ್ ಸಿಗ್ಬೋದು, ಬೇರೆ ಕಡೆ ಎಲ್ಲ ಸಿಕ್ಕಲ್ಲ ಅದು. ಹ್ಮ್. ಧನ್ಯವಾದಗಳು. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಟುಮಾರೋ ಯಾವ ಟೈಮಿಗೆ ನಾವು ಮೌನಾನಂದ ಮಠಕ್ಕೆ ಬರ್ಬೋದಣ್ಣ? ಹೌ ಮಚ್ ಇಸ್ ದ ಕನ್ಸಲ್ಟೇಷನ್ ಫೀಸ್ ಅಂತ ಕೇಳ್ತಿದಾರಣ್ಣ. ಗ್ರೂಪ್ ನಲ್ಲಿ ಹಾಕಿದ್ದೀವಿ, ಗ್ರೂಪ್ ನಲ್ಲಿ ಹಾಕಿದ್ದೀವಲ್ಲ ಕ್ಲೀನ್ ಆಗಿ ಎಲ್ಲ ಇನ್ ಡೀಟೇಲ್ ನೋಡಿ ತಿಳ್ಕೊಳ್ಳಿ. ಅವರು ಸರಿ 9 ಮೇಲೆ ಸ್ಟಾರ್ಟ್ ಆಗ್ತದೆ. 1600 rupees is the fees. ಇವರೆಲ್ಲ ಗ್ರೂಪ್ ನಲ್ಲಿ ನೋಡಲ್ಲಪ್ಪ, ಇವ್ರಿಗೆಲ್ಲ ಸ್ಪೂನ್ ಫೀಡ್ ಮಾಡ್ಬೇಕು. ಮಾತಾಡಿ ಅಣ್ಣ. ನಾಗಭೂಷಣ್ ಅಣ್ಣ. ನಾವೀಗ ಗ್ಯಾಲರಿ ಮುಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಓಪೋ ಅಂತ ಇದೆ, ಮಾತಾಡಿ ಅಕ್ಕ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ, ಸೌಮ್ಯ ತುಮಕೂರಿಂದ. ಹೇಳಿ, ಮಾತಾಡಿ ಮಾ. ಅಣ್ಣ ಅದೇ ನಾನ್ ಮೂಲಾಧಾರ ಚಕ್ರ ಧ್ಯಾನ ಮಾಡ್ತಾ ಇದ್ದೀನಿ ಅಣ್ಣ. ಆ ಅದು ಧ್ಯಾನ ಮಾಡಕ್ ಆದ್ಮೇಲೆ ಕಾರ್ ತಗೊಂಡ್ವಿ, ಖುಷಿ ಆಯ್ತು. ಇವಾಗ ಲಾಸ್ಟ್ ವೀಕ್ ಅಲ್ಲಿ ಸೈಟ್ ಗೆ ಅಡ್ವಾನ್ಸ್ ಮಾಡಿದೀವಿ ಅಣ್ಣ, ಥ್ಯಾಂಕ್ಸ್ ಹೇಳೋದಿಕ್ಕೆ ಕಾಲ್ ಮಾಡ್ದೆ. ಸೈಟಿಗೆ ಇದು ಒಳ್ಳೇದು. ಇದೆಲ್ಲ ನೀವು ಹೇಳ್ಬೇಡಿ, ಯಾಕಂದ್ರೆ ದೃಷ್ಟಿ ಅನ್ನೋದು ತುಂಬಾ ಕೆಟ್ಟದು. ನಿಮ್ಮಲ್ಲೇ ಆ ಒಂದು ಕೃತಜ್ಞತೆ ಗುರು ಅಮರ ಅವ್ರಿಗೆ, ಶ್ರೀ ಕೃಷ್ಣನ್ಗೆ ಹೇಳಿ ಮನಸ್ಸಿನಿಂದ. ಅದು ಒಳ್ಳೇದು. ಈ ತರ ಪಬ್ಲಿಕ್ ಆಗಿ ದಯವಿಟ್ಟು ನಿಮ್ಮ ಒಂದು ಅಚೀವ್ಮೆಂಟ್ ಅನ್ನು ತೋರಿಸ್ಬೇಡಿ. ನೆಗೆಟಿವ್ ನಿಮ್ಗೆ ನೆಗೆಟಿವ್ ಆಗಿ ಬರ್ತದೆ ಅದು. ಸರಿ ಅಣ್ಣ, ಆಯ್ತು. ಮತ್ತೆ ಅಣ್ಣ ನನ್ ಕನ್ಸಲ್ಲಿ ಸುಶೀಲಮ್ಮ ಅವರು ಕನ್ಸಲ್ ಬಂದಿದ್ರು. ಮತ್ತೆ ಸುಶೀಲಮ್ಮ ಮತ್ತೆ ಆನಂದ್ ಸರ್ ಕನ್ಸಲ್ ಬಂದಿದ್ರು ಅಣ್ಣ. ನಾನ್ ಮನೋಹರ್ಗೆ ಬಂದಿದೀನಿ. ಅಲ್ಲಿ ಬೇವಿನ ಮರದ ಹತ್ರ ಬಂದ ತಕ್ಷಣ ಅವ್ರನ್ನ ನೋಡ್ದೆ ಅಣ್ಣ, ಕರ್ದ್ಬಿಟ್ಟು ನನ್ ತಾಳಿಗೆ ಅರ್ಶನ ಕುಂಕುಮ ಇಟ್ರು. ತುಂಬಾ ಖುಷಿ ಆಯ್ತು ಅಣ್ಣ ನನ್ಗೆ ಮತ್ತೆ ಮಂಜುಗೆ. ಅದು ಬಂದ್ರೆ ಲಾಸ್ಟ್ ಟೈಮ್ ಮನೋವತಿಗ್ ಬಂದಾಗ ನೀವು ಅರ್ಶನ ಕುಂಕುಮ ಕೊಡ್ಸಿದ್ರಿ ಅಣ್ಣ ನನ್ಗೆ. ಅದಕ್ಕೆ ತುಂಬಾ ಸಿಮಿಲರ್ ಅನ್ನಿಸ್ತು, ತುಂಬಾ ಖುಷಿ ಆಯ್ತು ಅಣ್ಣ. ಡಿವೈನ್ ಬ್ಲೆಸ್ಸಿಂಗ್ಸ್ ಅದೆಲ್ಲ. ಸರ್ಟನ್ ಥಿಂಗ್ಸ್ ಇನ್ ಸ್ಪಿರಿಚುವಲಿಸಮ್ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅರ್ಥ ಆಯ್ತಾ? The divinity blesses and acts. Okay. Okay. Thanks ಅಣ್ಣ. ಮತ್ತೆ ಮನೋತಿ ಅಲ್ಲಿರೋ ಕಪ್ಪು ಕೃಷ್ಣ ಕನ್ಸಲ್ ಬಂದಿದೆ ಅಣ್ಣ. ನಾನ್ ಎಲ್ ನೋಡಿದೀನಿ ಅಂತ 3 days ನೆನ್ಸ್ಕೊಂಡಿದೀನಿ ಅಣ್ಣ. ನಂಗೆ ನೆನಪೇ ಆಗಿಲ್ಲ ಕೃಷ್ಣನ್ ಎಲ್ ನೋಡಿದೀನಿ ಈ ವಿಗ್ರಹನ ಅಂತ. ಆಮೇಲೆ ನೋಡ್ತೀನಿ ಅಣ್ಣ, ಮನೋತಿಲ್ ಸೇಮ್ ಕಪ್ಪು ವಿಗ್ರಹ ಕೃಷ್ಣ ಅದೇ ಕನ್ಸಲ್ ಬಂದಿದೆ ಅಣ್ಣ. ಆ ತರ ಬಂದಿದ್ ನಾನು.
ಒಳ್ಳೇದಮ್ಮ. ನಿಮ್ಮ ನಂಬಿಕೆ, ನಿಮ್ಮ ಒಂದು ಶ್ರದ್ಧಾ ಭಕ್ತಿ ಇದನ್ನ ಹಂಗೆ ಮೇಂಟೈನ್ ಮಾಡಿ, ಇನ್ನೂ ಹೆಚ್ಚಾಗಿ ಜಾಸ್ತಿ ಮಾಡಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಶ್ರೀಕೃಷ್ಣ. ನಮಸ್ಕಾರ ಅಮ್ಮ. ಧನ್ಯವಾದಗಳು ಅಣ್ಣ. ಸುನೀತಾ ಅಕ್ಕ ಮಾತಾಡಕ್ಕ. ನಮಸ್ತೆ ಸತೀಶ್ ಅಣ್ಣ, ನಮಸ್ಕಾರಮ್ಮ, ಹೇಳಿ. ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ. ಏನ್ ವಿಷಯ? ಅಣ್ಣ, ಇದು ಒಂದು ಕನಸಿನಲ್ಲಿ ನನಗೆ ಆಂಜನೇಯ ಸ್ವಾಮಿ ಬಂದ ಹಾಗಾಯ್ತು. ಅಂದ್ರೆ ಯಾವ್ದೋ ದೂರದ ಪ್ರದೇಶ, ಅರಿಶಿನ ಕುಂಕುಮ ಇಡಿ ಅಂತ ಹೇಳ್ತಾ ಇದ್ರು. ಅದು ಇಡಕ್ ಹೋದಾಗ ನಿಜವಾದ ಮೂರ್ತಿನೇ. ಆಮೇಲೆ ಆ ಕಡೆಯಿಂದ ಎದ್ ಬಂದು ಈ ಕಡೆ ಕುತ್ಕೊಂಡು ಏನ್ ಬೇಕು ಅಂತ ಕೇಳಿದ್ರು. ಗೊತ್ತಿಲ್ಲ ನಂಗೆ. ನನ್ನ ಮನ್ಸಲ್ಲಿ ಏನಿತ್ತು, ಮಗು ಬೇಕು ಅಂತ ಕೇಳಿದೀನಿ. ಆಲ್ರೆಡಿ ದೊಡ್ಡ ಮಗ ಇದ್ದಾನೆ. ಆಮೇಲೆ ಸರಿ ಆಗ್ಲಿ ಅಂದಿದ್ದು ಅಷ್ಟೇ ನನ್ಗೆ ನೆನಪಿರೋದು. ನಿಮ್ಮನ್ನ ಕೇಳೋಣ ಇದ್ರ ಅಂತ ಏನು ಅಂತ ಮಾಡಿ. ಇರ್ಬೋದು, ನಿಮ್ಮ ಆಸೆಯನ್ನು ಅವ್ರು ಪೂರೈಸಕ್ಕೆ ಬಂದಿದ್ದಾರೆ ಏನೋ. ಒಳ್ಳೇದು. ಓಕೆ ಅಣ್ಣ. ಹಾಗೆ ಅಮರ ಗುರುಗಳ ಬಗ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಣ್ಣ. ಹೆಚ್ಚು ಕಮ್ಮಿ 2-3 ವರ್ಷ ಆಯ್ತು ಕನೆಕ್ಟ್ ಆಗಿ. ತುಂಬಾ ಪ್ರಾಬ್ಲಮ್ಸ್ ಅಂದ ಕಾಲಿಟ್ಟಿದ್ದು ನಾನು ಮನೋವತಿಗೆ. ಬಟ್ ಕಾಲಿಟ್ ದಿವ್ಸದಿಂದನೂ ನಾನು ಒಂದು ದಿವಸನೂ ಕಷ್ಟಕ್ಕೆ ಅಂತ ಒಂದ್ ದಿವ್ಸನೂ ಕಣ್ಣೀರ್ ಹಾಕಿಲ್ಲ. ಆಕ್ಚುಲಿ ಯಾವ ಕಷ್ಟಗಳು ಇನ್ನು ಅಂದ್ರೆ ಜೀವನದಲ್ಲಿ ಇರೋದ್ ಕಷ್ಟ ಯಾವ್ದು ಪರಿಹಾರ ಆಗ್ಲಿಲ್ಲ ಅಂದ್ರು ತುಂಬಾ ಕ್ಲೆನ್ಸಿಂಗ್ ಒಳೊಳಗೆ. ತುಂಬಾ ಅದ್ ಏನು ಅಂತ ಗೊತ್ತಿಲ್ಲ ಅಣ್ಣ. ತುಂಬಾ ಖುಷಿ ಆಗುತ್ತೆ ಒಂದೊಂದ್ಸಲ. ಕಷ್ಟಗಳಿಗೆ ಅಂತ ಹತ್ತಿದ್ದೇ ಇಲ್ಲ, ಅದನ್ನ ಹೇಳ್ಕೋಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ದೆ. ಒಳ್ಳೇದಮ್ಮ. ನೀವೊಂದ್ ಮಾಡಿ. ನೀವು ಈ ಮಂಗಳವಾರ, ಶನಿವಾರ ಒಂದು 11 ವಾರಕ್ಕೆ ಶ್ರೀ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 2 ತುಪ್ಪದ ದೀಪ ಇಟ್ಬಿಟ್ಟು ಕೂತ್ಕೊಂಡಲ್ಲಿ ಒಂದು 24 ಮಿನಿಟ್ಸ್ ರಾಮನಾಮ ಮನಸ್ಸನ್ನು ಜಪ ಮಾಡಿ ಪ್ರದಕ್ಷಿಣೆ ಮಾಡ್ಕೊಂಡು ಅವನಿಗೊಂದು ಕೃತಜ್ಞೆ ಹೇಳ್ಬಿಟ್ಟು ಬನ್ನಿ. ನಿಮ್ಮ ಆಸೆ ಅವನು ನಿಮ್ಮ ಭಕ್ತಿಯಿಂದ ಅವನು ಅನುಗ್ರಹ ಮಾಡ್ತಾನೆ. ನಮಸ್ಕಾರ. ನಮಸ್ತೆ. ಕೃಷ್ಣ ಅರ್ಪಣೆ. ನಮಸ್ಕಾರ. ಧನ್ಯವಾದ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. From many years, I tried to achieve my dream and become independent, then get married. But I could not achieve it, and I am getting older. But I am not feeling to marry until I achieve my dream. What should I do ಅಣ್ಣ ಅಂತ ಕೇಳ್ತಿದಾರಣ್ಣ. Your dream is not in your hands. Your fate is not with you. You allow it to go as per your karma. ಅರ್ಥ ಆಯ್ತಾ? ಇದನ್ನಲ್ಲಿ ಏನ್ ಸೂಕ್ಷ್ಮ ಅಂದ್ರೆ, ನೀವು ಮದುವೆ ಮಾಡ್ಕೊಳ್ಳಿ, you will achieve your dream. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. What is the basic material thing that the sadhaka should continue in his journey along with spirituality, like job, own house, anything like that, material things ಅಂತ ಕೇಳ್ತಾರೆ. ಸ್ಟಾರ್ಟಿಂಗ್ ಏನು ಅದು ಹೇಳಿ ಕ್ವಶನ್. What is the basic material things and sadhaka should continue along with his spiritual journey, like job, house, any other thing? ಬೇಸಿಕ್ ಬಂದು, ಫಸ್ಟ್ ಆಫ್ ಆಲ್ ಯು ಶುಡ್ ಗೆಟ್ ಹೋಲ್ಡ್ ಆಫ್ ಎ ಗುರು. ದೆನ್ ಯು ಶುಡ್ ಗೆಟ್ ಹೋಲ್ಡ್ ಆಫ್ ಯುವರ್ ಗೋತ್ರ ಗುರು, ಗೋತ್ರ ಋಷಿ. ಅದಾದ್ಮೇಲೆ ನಿಮ್ಮ ಮನೆ ದೇವರಿಗೆ ನೀವು ಹೋಗಿ ವರ್ಷ ಒಂದ್ಸತಿ ಹೋಗಿ ಅವರು ಏನು ನಿಮ್ಮ ಪೂರ್ವಿಕರು ಮಾಡ್ತಾ ಇದ್ರು ಸೇವೆ, ಅದನ್ನು ಮಾಡಬೇಕು. ಆಮೇಲೆ ದಿನ ಧ್ಯಾನ 24 ನಿಮಿಷ ಮಾಡಬೇಕು. ಆಮೇಲೆ ದಿನ ಯಾವ್ದಾದ್ರು ದಾನ ಮಾಡಬೇಕು, ಯಾರಿಗಾದ್ರೂ ದುಡ್ಡು ಕೊಡಬಾರ್ದು. ಆಮೇಲೆ ನಮ್ಮ ಸನಾತನ ಧರ್ಮವನ್ನು ಆಚರಿಸಬೇಕು. ಒಳ್ಳೇದೇ ಮಾಡಿ, ಒಳ್ಳೇದೇ ನೆನೀರಿ, ಗುಡ್ ಆಲ್ವೇಸ್ ಇಲ್ಲರ್ ಇದು. ಆಮೇಲೆ ಮಂಗಳವಾರ, ಶುಕ್ರವಾರ ಆದಷ್ಟು ಹಸುಗೆ ಏನಾದ್ರು ಬಾಳೆಹಣ್ಣು, ಚಪಾತಿನ, ಇಡ್ಲಿನ ತಿನ್ನಿಸಿ ಹಿಂದಿರೋಗಿ ನಮಸ್ಕಾರ ಮಾಡಬೇಕು. ಈ 7 ಇದನ್ನು ಫಾಲೋ ಮಾಡಿದ್ರೆ ನಿಮಗೆ ಎಲ್ಲ ಒಳ್ಳೇದಾಗ್ತದೆ. ಧನ್ಯವಾದಗಳು.
ಯಾರ್ಯಾರಿಗೂ ಏನಾದರೂ ಪ್ರಶ್ನೆ ಇದ್ರೆ ವಿತ್ ರೆಸ್ಪೆಕ್ಟ್ ಟು ಮೀಟಿಂಗ್ ಕನ್ಸಲ್ಟಿಂಗ್ at doctor and at meeting at Manavati, please call Prashant Anna and his number is posted in the chat. ನಾವೀಗ ಗ್ಯಾಲರಿ ಮಾಡೋದಿಲ್ಲ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಪೋಸ್ಟ್ ಮಾಡಿ. ಮಾತಾಡಿ ಅಕ್ಕ. ಅಣ್ಣ ಇನ್ನೊಂದು ಕೇಳ್ಬೇಕಿತ್ತು ಅಣ್ಣ. ಆ, ಮೊನ್ನೆ ಕನ್ಸಲ್ಲಿ ಅಣ್ಣ ನಮ್ದು ಮಧುಗಿರಿ ಮಾರಮ್ಮ ಅದು ನೋಡಿದಿರನು, ಅದು ಮಾರಮ್ಮ ನನ್ ಕನ್ಸಲ್ ಬಂದಿತ್ತು ಅಣ್ಣ. ಒಳ್ಳೆ ದರ್ಶನ ಆಯ್ತು. ಅದ್ರ ಸೂಚನೆ ಏನಣ್ಣ, ಅದಕ್ಕೆ ಕೇಳೋಣ ಅಂತ ಮಾಡ್ದೆ ಅಣ್ಣ. ಅಮ್ಮ ನಿಮ್ಮನ್ನ ಕರೆದಿದ್ರಮ್ಮ, ನೀವು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆ ತಾಯಿಗೆ ಅಲ್ಲಿ ಅದೇನ್ ಹೇಳ್ತಾರೆ ಉಡುಗೊರೆ ಹಾ ಹಾ ಕೊಟ್ಟು ಆ ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ 11 ಸುಮಂಗಲಿಗಳಿಗೆ ನೀವು ಅದೇ ತರ ತಾಂಬೂಲ ಕೊಡಿ. ಹನ್ನೊಂದು ಆ ದೇವಸ್ಥಾನ ಸುಮಂಗಲಿಗಳಿಗೆ, ಓಕೆ ಓಕೆ ಮುತ್ತೈದುಗಳಿಗೆ ಫಸ್ಟ್ ತಾಯಿಗೆ ಕೊಡಿ. ತಾಯಿಗೆ ಕೊಟ್ಬಿಟ್ಟು ದೇವಸ್ಥಾನದಲ್ಲಿ ಮಂಗಳವಾರ ಇಲ್ಲ ಶುಕ್ರವಾರ ಮಾಡಿ ಇದು 11 ಗಳಿಗೆ ಕೊಡಿ. ಕೊಡಕ್ ಮುಂಚೆ ಬೇಡ್ಕೊಳ್ಳಿ ಆ ತಾಯಿ ಹತ್ರ, ಅಮ್ಮ ನೀನೇ ಬಂದು ತಗೋಬೇಕಂತ. ಆ ತಾಯಿ ಬಂದು ಯಾರಾದ್ರೂ ಒಂದು ರೂಪದಲ್ಲಿ ಬಂದು ತಗೊಳ್ತಾಳೆ. ಇದನ್ನ ಮಾಡಿ ನಿಮ್ಗೆ ದೀರ್ಘ ಸುಮಂಗಲಿ ಸೌಭಾಗ್ಯವತಿಯನ್ನು ಅವ್ರ ಆಶೀರ್ವಾದ ಮಾಡ್ತಾರೆ. ಹಾ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನಮಸ್ಕಾರ ಅಮ್ಮ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮಾಡೋದಿದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟಲ್ಲಿ ಟೈಪ್ ಮಾಡಿ ಕಳಿಸಿ. I will wait for 2 minutes. ಇಲ್ಲ, ವಿಲ್ ಕಾಲ್ ಇಟ್ ಎ ಡೇ ಪ್ರವೀಣ್. 8 ಕಾಲ ಆಯ್ತು. ಹಾ ಸರಿ ಅಣ್ಣ. ಕರೆಂಟ್ ಬೇರೆ ಹೋಗಿದೆ ಇಲ್ಲಿ. ಆಯ್ತಣ್ಣ, ವಿಲ್ ಕಾಲ್ ಇಟ್ ಫಾರ್ ದ ಡೇ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. Thank you so much, ಧನ್ಯವಾದಗಳು. Anna. ಶ್ರೀಕೃಷ್ಣಾರ್ಪಣಮಸ್ತು. 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 ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.